ಹಾಯ್ ವೀವರ್ಸ್, ಇವತ್ತು ನಾನು ಪ್ರೋಟೀನ್ ಯುಕ್ತ ದೋಸೆನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿವಿಧ ಕಾಳುಗಳನ್ನ ಸೇರಿಸ್ಬಿಟ್ಟು ಹೆಲ್ದಿಯಾಗಿರುವಂತಹ ದೋಸೆನ ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ಪು ರೇಷನ್ ಅಕ್ಕಿ, ಅರ್ಧ ಕಪ್ಪು ನವಣೆ, ನೀವು ಇದ್ರ ಜೊತೆ ಬೇರೆ ಬೇರೆ ಸಿರಿಧಾನ್ಯನ ಸೇರಿಸ್ಕೋಬೋದು. 1/4 ಕಪ್ಪು ಕಡಲೆಕಾಳು, 1/4 ಕಪ್ಪು ಹೆಸರು ಕಾಳು, 1/4 ಕಪ್ಪು ಉದ್ದಿನ ಕಾಳು, 1 ಚಮಚ ಮೆಂತ್ಯನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಚಮಚ ಕಡಲೆಬೇಳೆ, 2 ಚಮಚ ಹೆಸರುಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಹೆಸರುಬೇಳೆ ಇಲ್ಲಿ ಆಪ್ಷನಲ್ಲು, ಬೇಕು ಅಂದರೆ ಸೇರಿಸಿ, ಇಲ್ಲ ಅಂದರೆ ಹಾಗೇನೂ ಸಹ ಮಾಡ್ಕೋಬೋದು. ಈಗ ಚೆನ್ನಾಗಿ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು 3 ಇಂದ 4 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನೀಟಾಗಿ ವಾಶ್ ಮಾಡಿ ನಾವು ನೆನೆ ಇಡಬೇಕಾಗತ್ತೆ. ವಾರಕ್ಕೆ ಅಥವಾ 15 ದಿನಕ್ಕೆ ಒಮ್ಮೆ ಆದರೂ ಈ ರೀತಿ ನ್ಯೂಟ್ರಿಷನ್ ಇರುವಂಥ ದೋಸೆನ ನಾವು ಮಾಡ್ಕೊಂಡು ತಿನ್ನಲೇಬೇಕು. ಕಾಳುಗಳಲ್ಲಿ ಮತ್ತು ಸಿರಿಧಾನ್ಯಗಳಲ್ಲಿ ಹೆಚ್ಚಾಗಿ ಪ್ರೋಟೀನ್ ಎಲ್ಲ ಇರುತ್ತೆ. ಈಗ ಮುಳುಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು 6 ರಿಂದ 7 ಗಂಟೆಗಳ ಕಾಲ ನೆನೆಯಲಿಕ್ಕೆ ಇಟ್ಬಿಡಿ. ಬೆಳಗ್ಗೆ ನೆನೆಸಿಟ್ಟಿದ್ದೆ, ನಾನೀಗ ಸಂಜೆ ರುಬ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕಾಳುಗಳು ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ನೀರು ಬೇಕಾದರೆ ಅದೇ ನೀರನ್ನು ನೀವು ಬಳಸ್ಕೋಬೋದು ಅಥವಾ ಬೇರೆ ನೀರನ್ನು ನೀವು ಸೇರಿಸ್ಕೊಂಡು ರುಬ್ಕೋಬೋದು. ಏಕೆಂದರೆ ಚೆನ್ನಾಗಿ ವಾಶ್ ಮಾಡಿ ನೀವು ಚೆನ್ನಾಗಿರೋ ನೀರು ಹಾಕಿ ನೆನೆಸಿರೋದ್ರಿಂದ ಅದೇ ನೀರಾದರೂ ಬಳಸಿ ಅಥವಾ ಬೇರೆ ನೀರಾದರೂ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೇರೆ ನೀರು ಯೂಸ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ನುಣ್ಣಗೆ ರುಬ್ಕೊಳ್ಳಿ. ನಾನಿಲ್ಲಿ ಅವಲಕ್ಕಿ ಎಲ್ಲ ಸೇರಿಸ್ತಾ ಇಲ್ಲ. ನೀವು ಬೇಕು ಅಂದರೆ 1-2 ಟೇಬಲ್ ಸ್ಪೂನು ಅವಲಕ್ಕಿಯನ್ನು ನೆನೆಸಿ ಅದನ್ನು ಸಹ ರುಬ್ಬಿ ಸೇರಿಸ್ಕೋಬಹುದು. ಈ ರೀತಿ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ. ಈಗ ರುಬ್ಕೊಂಡಿದ್ದಾಗಿದೆ. ಎಲ್ಲ ಕಾಳುಗಳನ್ನ ನೀಟಾಗಿ ರುಬ್ಕೊಂಡ್ಮೇಲೆ ಜಾರ್ಗೆ ಒಂದು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡಿದ್ದೀನಿ, ಜಾಸ್ತಿ ನೀರನ್ನು ಹಾಕಲಿಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಬೇಸಿಗೆಗಾಲ ಆದರೆ ನೀವು ಬೆಳಗ್ಗೆ ಯಾವಾಗ ದೋಸೆ ಮಾಡ್ತೀರಾ ಆವಾಗ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಳಿಗಾಲದಲ್ಲಾದರೆ ನೈಟೇ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಿ. ಸೊ ಬೇಸಿಗೆಗಾಲದಲ್ಲಿ ಬೇಗನೆ ಹುಳಿ ಬರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಇಡೀ ಹಾಗೆ ಬಿಟ್ಟಿದ್ದೆ. 8 ಅವರ್ಸ್ ಹಾಗೆ ಬಿಟ್ಬಿಡಿ. ನೋಡ್ತಾ ಇರ್ಬೋದು, ಬೆಳಗ್ಗೆ ನಾನಿಲ್ಲಿ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹಿಟ್ಟು ಹುಳಿ ಬಂದಿದೆ ಅಂತ ಹೇಳಿ, ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಈ ರೀತಿ ಹಿಟ್ಟು ಚೆನ್ನಾಗಿ ಹುಳಿ ಬಂದಿರಬೇಕು. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಸೇರಿಸುವಂಥವ್ರು ಒಂದು ಅರ್ಧ ಚಮಚ ಸಕ್ಕರೆಯನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಸಕ್ಕರೆಯನ್ನು ಸೇರಿಸಿಲ್ಲ. ತವನ ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದೆ. ತವ ಚೆನ್ನಾಗಿ ಕಾದ್ಮೇಲೆ ದೋಸೆಯನ್ನು ಎತ್ಕೊಳ್ಳಿ. ನಾರ್ಮಲಾಗಿ ದೋಸೆ ಹೇಗೆ ಮಾಡ್ತೀರಾ ಅದೇ ರೀತಿಯಲ್ಲಿ ನಾವು ದೋಸೆಯನ್ನು ಮಾಡ್ಕೋಬೇಕಾಗತ್ತೆ. ತುಂಬಾ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ದೋಸೆಯನ್ನು ಎರೆದ ನಂತರ ನೀವಿಲ್ಲಿ ತುಪ್ಪ ಅಥವಾ ಎಣ್ಣೆಯನ್ನು ಬಳಸ್ಕೋಬೋದು. ನಾನಿಲ್ಲಿ ತುಪ್ಪನ ಸೇರಿಸ್ಬಿಟ್ಟು ದೋಸೆ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ತಿರುವು ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ತೆಳುಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ. 2 ಸೈಡು ಚೆನ್ನಾಗಿ ಬೇಯಿಸ್ಬಿಟ್ಟು ದೋಸೆಯನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಚಟ್ನಿ ಅಥವಾ ಪಲ್ಯ ಒಟ್ಟಿಗೆ ನೀವು ಸರ್ವ್ ಮಾಡ್ಬೋದು. ನಾನು ಇದರೊಟ್ಟಿಗೆ ಗೆಣಸಿನ ಪಲ್ಯ ಮಾಡಿದ್ದೆ, ಸೊ ಅದ್ರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇನ್ನೊಂದು ದೋಸೆನೂ ಸಹ ಇದೇ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ದೋಸೆ ತವಾಯಿಂದ ದೋಸೆ ಚೆನ್ನಾಗಿ ಏಳುತ್ತೆ. ದೋಸೆನೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು. ಈ ರೆಸಿಪಿ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.